ಒಂದು ಸಲ ಶಾಸ್ತ್ರೀಜಿ ಅವರು ಮನೆಯಲ್ಲಿರ್ತಾರೆ. ಒಬ್ಬ ಮನುಷ್ಯ ಬರ್ತಾನೆ. ಒಬ್ಬ ಮನುಷ್ಯ ಬಂದು 40 ರೂಪಾಯಿ ಹಣವನ್ನು ಕೇಳ್ತಾನೆ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಹತ್ರ. ಶಾಸ್ತ್ರೀಜಿ ಅವರು ನನ್ನ ಹತ್ರ ಹಣ ಇಲ್ಲ ಅಂತಾರೆ. ಇವರಿಬ್ಬರು ಮಾತಾಡೋದನ್ನು ಅವನ ಹೆಂಡತಿ ಲಲಿತಾ ಶಾಸ್ತ್ರಿ ಕೇಳ್ಕೊಳ್ತಾಳೆ. ಅವಳ ಹೆಂಡತಿ ಲಲಿತಾ ಶಾಸ್ತ್ರಿ ಮೇರಾ ಪತಿ ಆದರ್ಶ ಅನ್ನತಕ್ಕಂಥ ಪುಸ್ತಕ ಬರೆದಿದ್ದಾರೆ. ಮಹಾರಾಷ್ಟ್ರದ ಶಿವಾಜಿ ಯೂನಿವರ್ಸಿಟಿಯಲ್ಲಿ ಅದನ್ನು ಬಿಡುಗಡೆ ಆಗಿದೆ ಆ ಪುಸ್ತಕ. ಆ ಪುಸ್ತಕದಲ್ಲಿ ಬರೆದಿದ್ದಾರೆ ಅವರ ಘಟನೆಗಳು. ನನ್ನ ಹತ್ರ ಹಣ ಇಲ್ಲ ಅಂತಾರೆ ಶಾಸ್ತ್ರೀಜಿಯವರು. ಹೆಂಡತಿ ಬಂದು ಕೇಳ್ತಾಳೆ ಏನು ಅಂತ. ಈ ಮನುಷ್ಯನಿಗೆ 40 ರೂಪಾಯಿ ಹಣ ಬೇಕಂತೆ, ಅದಕ್ಕಾಗಿ ನಾನು ಕೇಳಕ್ ಬಂದಿದ್ದೆ, ನನ್ನ ಹತ್ರ ಹಣ ಇಲ್ಲ ಅಂತ ಹೋಗ್ತಾರೆ. ಲಲಿತಾ ಹೋಗಿ, ಹೆಣ್ಣು ಮಕ್ಕಳು ಕೇಳಬೇಕು ಈ ಮಾತನ್ನ, ಲಲಿತಾ ಹೋಗಿ 40 ರೂಪಾಯಿ ಹಣವನ್ನು ತಂದು ಆ ಮನುಷ್ಯನ ಕೈಯಲ್ಲಿ ಕೊಡ್ತಾನೆ. ಆ ಮನುಷ್ಯ ತಗೊಂಡು ಹೋಗ್ತಾನೆ. ಶಾಸ್ತ್ರೀಜಿ ಕರೀತಾರೆ, ನೀ 40 ರೂಪಾಯಿ ಹಣ ಕೊಟ್ಟಿಯಲ್ಲ, ಎಲ್ಲಿಂದ ಅಂತ. ಇಲ್ಲ, ನಿಮಗೆ ಬರುವ 40 ರೂಪಾಯಿ ಸಂಬಳದಲ್ಲಿ ನನ್ನ ಜೀವನ ನಡೀತಾ ಇತ್ತು, 30 ರೂಪಾಯಿಲಿ ನಡೀತದೆ ನಮ್ಮ ಸಂಸಾರ, 10 ರೂಪಾಯಿ ಉಳಿತಾ ಇತ್ತು, ಕೂಡಿಸಿಟ್ಟಿದೆ, ಅದರಲ್ಲಿ ಅವನಿಗೆ 40 ರೂಪಾಯಿ ಕೊಟ್ಟು ಕಳಿಸಿದ್ದೀನಿ ಅಂತಾರೆ. ಒಳಗೆ ಹೋಗು ಅಂತಾರೆ. ನೀವು ಒಳಗೆ ಹೋಗು ಅಂತಾರೆ. ಪತ್ರ ಬರೀತಾರೆ ಕಾಂಗ್ರೆಸ್ ಕಮಿಟಿಗೆ, ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ನನಗೆ ನೀವು 40 ರೂಪಾಯಿ ಸಂಬಳ ಕೊಡ್ತಾ ಇದ್ದೀರಿ, ಭಾರತ ಶ್ರೀಮಂತರ ದೇಶ, ಆದರೆ ಸ್ವತಂತ್ರ ಬಂದು ಬಹಳ ದಿವಸವಾಗಿಲ್ಲ, ಬಡತನದಲ್ಲಿ ಇದೆ ಈ ದೇಶ, ಆದುದರಿಂದ ನನಗೆ ಕೊಡುವ 40 ರೂಪಾಯಿ ಸಂಬಳವನ್ನ ಮುಂದಿನ ತಿಂಗಳಲ್ಲಿ 30 ರೂಪಾಯಿ ಕೊಡಿ, 10 ರೂಪಾಯಿ ಉಳಿಲಿ ಅಂತ ಬರೀತಾನೆ ಲಾಲ್ ಬಹದ್ದೂರ್ ಶಾಸ್ತ್ರಿ ದೇಶದೊಳಗಡೆ. ನೀವು ರಾಜಕಾರಣಿಗಳು ಒಂದು ಸಲ ನಿಮ್ಮ ಮನೆ ಮುಂದೆ ನಿಂತ್ಕೊಂಡಿದ್ದು ನಾನು ದುಡ್ದಿದ್ದು, ಅಥವಾ ನೀವೇನಾದ್ರೂ ಮೋಸ ಮಾಡಿ ದುಡ್ದಿದ್ರೆ, ದಿನ ಊಟ ಮಾಡುವಾಗ ಒಂದು ತುತ್ತು ಅನ್ನವನ್ನು ತೆಗೆದು ಬಾಯಿಗೆ ಇಡುವಾಗ ಇದು ನನ್ನ ದುಡಿಮೆಯ ಬೆವರಿನ ಹನಿಯೋ ಪರರ ಕಣ್ಣೀರೋ, ಇದು ನನ್ನ ದುಡಿಮೆಯ ಬೆವರಿನ ಹನಿಯೋ ಪರರ